ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಬಹಳ ಜನ ಸರ್ ಸ್ಕ್ಯಾನ್ ಕಾಪಿ ಬೇಕಾಗಿತ್ತು, ಆನ್ಲೈನಲ್ಲಿ ಯಾವ ರೀತಿಯಾಗಿ ನಾವು ಅಪ್ಲಿಕೇಶನನ್ನು ಹಾಕಬೇಕು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ನಮಗೆ ಕೊಟ್ಟರೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ದಯವಿಟ್ಟು ಕ್ಷಮಿಸಬೇಕು, ನಾನು ಫೇಸ್ ಟು ಫೇಸು ನಿಮಗೆ ಈಗ ಅದನ್ನು ಬೋರ್ಡ್ ಮೇಲೆ ಬರೆದು ತೋರಿಸಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಅವರು ಕಳಿಸಿರುವಂತಹ ಒಂದು ಸರ್ಕ್ಯುಲರಲ್ಲೇ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಅದನ್ನು ನಾನು ನಿಮಗೆ ಬೇಕಾದರೆ ಇಲ್ಲಿ ಓದ್ಬಿಟ್ಟು ಸರಿಯಾಗಿ ತಿಳಿಸ್ತೇನೆ. ಅದೇ ಒಂದು ಪ್ರೋಸೆಸ್ಸು ಇರುವಂಥದ್ದು. ಬನ್ನಿ ಸರ್, ಉತ್ತರ ಪತ್ರಿಕೆಯ ಸ್ಕ್ಯಾನ್ ಕಾಪಿ ಅಂತ ಹೇಳಿದರೆ ನೀವು ಬರೆದಂತಹ ಆನ್ಸರ್ ಪೇಪರಿನ ಜೆರಾಕ್ಸ್ ಅಂತ ಅಂದ್ಕೊಳ್ಳಿ, ಅಥವಾ ಪ್ರತಿ ರೂಪ ಅಂದ್ಕೊಳ್ಳಿ, ಆಯಿತಾ. ಅದನ್ನೇ ನಿಮಗೆ ಬೇಕು. ಯಾಕೆ ಬೇಕು ಅಂತ ಹೇಳಿದರೆ, ನಿಮಗೆ ಡೌಟು ವ್ಯಾಲ್ಯೂಯೇಷನ್ ಮಾಡಿರೋರ ಬಗ್ಗೆ, ಇವರು ಸರಿಯಾಗಿ ವ್ಯಾಲ್ಯೂಯೇಷನ್ ಆಗಿಲ್ಲ ಅಂತ. ಹಾಗಾಗಿ ಏನು ಮಾಡಿದ್ದೀರಾ, ಈಗ ಸ್ಕ್ಯಾನ್ ಕಾಪಿ ಬೇಕಲ್ವಾ, ಯಾವ ರೀತಿಯಾಗಿ ಅದನ್ನು ಪಡೆದುಕೊಳ್ಬೇಕು. ದುಡ್ಡು ರೆಡಿ ಇಟ್ಕೋಬೇಕು, ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ರೆಡಿ ಇರಬೇಕು, ತಂದೆ ತಾಯಿಗಳ ಮೊಬೈಲ್ ನಂಬರ್ ಇರಬೇಕು, ಹಾಗೂ ಒಂದು ಮೇಲ್ ಐ ಡಿ ಇರಬೇಕು. ಮೇಲ್ ಐ ಡಿ ಏನಕ್ಕೆ ಬೇಕು ಅಂದರೆ, ನಿಮಗೆ ಆ ಸ್ಕ್ಯಾನ್ ಕಾಪಿ ಇರುವಂಥದ್ದು ನಿಮಗೆ ತಲುಪಿಸುವ ಒಂದು ವಾಹನ ಯಾವುದು ಅಂತ ಹೇಳಿದರೆ ಅದೇ ಮೇಲ್ ಐ ಡಿ. ಬನ್ನಿ ಸರ್, ಮಂಡಳಿಯ ವೆಬ್ಸೈಟನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ನೀವು ಗೂಗಲಲ್ಲಿ ಹೊಡೆದ್ರೆ ಸಾಕು, ಆಯಿತಾ. ಅದು ಡೈರೆಕ್ಟಾಗಿ ನಿಮಗೆ ತಗೊಂಡೋಗುತ್ತೆ ಅಲ್ಲಿಗೆ. ಅಲ್ಲಿ ಹೋಮ್ ಪೇಜೇ ಓಪನ್ ಆಗುತ್ತೆ. ಗೂಗಲಲ್ಲಿ ಟಕ್ ಅಂತ ನೀವು ಅದನ್ನು ಟೈಪ್ ಮಾಡಿದ ತಕ್ಷಣ ಬರೀ HTTP ಅಂತಲೇ ಮಾಡಬೇಕು, ಏನೂ ಇಲ್ಲ ಸರ್. KSEAB.Karnataka.government.in ಅಂತ ಹೊಡೆದ್ರೆ ಸಾಕು ಗೂಗಲಲ್ಲಿ, ಆಯಿತಾ. ನಿಮ್ಮ ಮೊಬೈಲಲ್ಲೇ ಗೂಗಲ್ ಅಥವಾ ಕ್ರೋಮಲ್ಲಿ ಎಲ್ಲಿ ಹೊಡೆದ್ರೂ ಬರುತ್ತೆ. ಇದನ್ನು ಟೈಪ್ ಮಾಡಿದ ತಕ್ಷಣ ಕ್ಲಿಕ್ ಮಾಡಿ. ಫಸ್ಟ್ ಬರುತ್ತಲ್ವಾ, ಅದೇ ಹೋಮ್ ಪೇಜ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪೀಸ್ ಅಂತ ಇದೆ. ಕೊನೆಯದಾಗಿ ಇರುವಂಥದ್ದನ್ನೇ ಅದರ ಮೇಲೆ ಕ್ಲಿಕ್ ಮಾಡಿ. ತಾವುಗಳು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಅದು ತೋರಿಸುತ್ತೆ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ರೀಟೋಟ್ಲಿಂಗ್ ಎಲ್ಲರಿಗೂ ಕೂಡ ಒಂದೇ ಒಂದು ಇರುವಂಥದ್ದು. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ನಂತರ ಸ್ಟೆಪ್ ಯಾವುದು ಅಂತ ಹೇಳಿದರೆ, ಲಿಂಕನ್ನು ಕ್ಲಿಕ್ ಮಾಡಿದರೆ ಕ್ಯಾಲೆಂಡರ್ಸ್ ಆಫ್ ಈವೆಂಟ್ಸ್ ಪುಟ ತೆರೆಯುತ್ತದೆ ಅಂತ ಹೇಳಿದರೆ, ಇಲ್ಲಿ ಏನೇನಿದೆ ಒಳಗಡೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ತಾವುಗಳು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಈಗೆಲ್ಲ ನಾನು ಹೇಳಿದ್ದೀನಲ್ವ, ಸಂಪೂರ್ಣವಾಗಿ ಆ ಮಾಹಿತಿ ಅಲ್ಲಿರುತ್ತೆ ನಿಮಗೆ. ಅಂದರೆ ದುಡ್ಡು ಎಷ್ಟಿರಬೇಕು ನಿಮ್ಮ ಅಕೌಂಟಲ್ಲಿ, ಇದ್ರ ಬಗ್ಗೆ ಈಗ ನಾನು ಆಗಲೇ ನಿಮಗೆಲ್ಲದೂ ಕೂಡ ತಿಳಿಸಿದ್ದೇನೆ. ಓದುವ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ 2024 ದ್ವಿತೀಯ PUC ಪರೀಕ್ಷೆ 1 ರಿಜಿಸ್ಟರ್ ನಂಬರ್ ಇದೆ ಅಲ್ವಾ ನಿಮ್ಮ ಹಾಲ್ ಟಿಕೆಟ್ ಮೇಲೆ, ಆ ರಿಜಿಸ್ಟರ್ ನಂಬರ್ ಬೇಕೇ ಬೇಕು. ರೀಟೋಟ್ಲಿಂಗ್ ಮಾಡಿಸೋರು, ರಿವ್ಯಾಲ್ಯೂಯೇಷನ್ನು ಅಥವಾ ಸ್ಕ್ಯಾನ್ ಕಾಪಿ ಬೇಕು ಅನ್ನುವ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ನಿಮಗೆ ರಿಜಿಸ್ಟರ್ ನಂಬರ್ ಬೇಕು, ಆಯಿತಾ. ಆ ನಂತರದಲ್ಲಿ ಆ ರಿಜಿಸ್ಟರ್ ನಂಬರು ಅಲ್ಲಿ ತುಂಬಿ, ನಂತರದಲ್ಲಿ ಇಚ್ಛಿಸಿದ ವಿದ್ಯಾರ್ಥಿಗಳು ಒಂದೇ ಬಾರಿಗೆ ಆಯ್ಕೆ ಮಾಡಿಕೊಂಡು, ಅಂದರೆ ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ನೋಡಿ ಅಲ್ಲಿ ತಾವುಗಳು ಏನು ಮಾಡ್ತೀರಾ, ಈಗ ರಿಜಿಸ್ಟರ್ ನಂಬರ್ ಎಲ್ಲ ಹೊಡೆದ ತಕ್ಷಣ ನಿಮ್ಮ ಸಬ್ಜೆಕ್ಟು, ನಿಮ್ಮ ಎಷ್ಟು ಸಬ್ಜೆಕ್ಟಿನ ಕಾಪೀಸ್ ಬೇಕು ಅಂತ ಕೇಳ್ತಾ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷು ಬೇಕು, ಕನ್ನಡ ಬೇಕು ಅಂದರೆ ಒಮ್ಮೆಗೆ ಎರಡೂ ಕೂಡ ಸೆಲೆಕ್ಟ್ ಮಾಡಬೇಕು. ಎರಡಿಗೂ ಕೂಡ ಪ್ರತ್ಯೇಕವಾಗಿ ಅಲ್ಲಿ ತಾವುಗಳು ದುಡ್ಡು ಕಟ್ಟಬೇಕಾಗತ್ತೆ. 530 ಈಗ ಇಂಗ್ಲೀಷಿಗೂ 530, ಕನ್ನಡಕ್ಕೂ 530 ಆಗಿರುತ್ತೆ, ಆಯಿತಾ. ಈ ರೀತಿಯಾಗಿ ತಾವುಗಳು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ತಮ್ಮ ಖಾಸಗಿ ಮೇಲ್ ಐ ಡಿ ಹಾಗೂ ಸ್ವವಿಳಾಸ ಮಾತ್ರ ನಮೂದಿಸಬೇಕು. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಕಾಲೇಜ್ ಹೆಸರಲ್ಲ ಇಲ್ಲಿ ಹಾಕಬೇಕಾಗಿರೋದು, ಯಾಕಂದರೆ ಆನ್ಲೈನ್ ಪ್ರೋಸೆಸ್ ಇರುವಂಥದ್ದು. ನಿಮ್ಮ ತಂದೆ ತಾಯಿಗಳ ಮೊಬೈಲ್ ನಂಬರು ಅಥವಾ ನಿಮ್ಮ ಮೊಬೈಲ್ ನಂಬರು, ಅಂದರೆ ಎಲ್ಲಿರುವ ಮೊಬೈಲ್ ನಂಬರ್ ಅಂತ ಹೇಳಿದರೆ ರನ್ನಿಂಗ್ ಕಂಡೀಷನಲ್ಲಿರುವ ಮೊಬೈಲ್ ನಂಬರನ್ನೇ ಕೊಡಿ ಅಂತ 100 ಸಲ ಹೇಳ್ತಾ ಇದ್ದಾರೆ. ನೀವು ಕೂಡ ಅದನ್ನೇ ಕೊಡಬೇಕಾಗತ್ತೆ, ಅಲ್ಲಿ ಟೈಪ್ ಮಾಡಬೇಕಾಗತ್ತೆ, ಆಯಿತಾ. ಮೊಬೈಲ್ ನಂಬರ್ ಕೇಳಿದಾಗ ಹಾಗೂ ಮೇಲ್ ಐ ಡಿಯನ್ನು ಕೂಡ ಟೈಪ್ ಮಾಡಬೇಕು. ನಂತರದಲ್ಲಿ ಏನಾಗುತ್ತೆ ನೋಡಿ ಈಗ, ಹಾಗೂ ನಮೂದಿಸಿದ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣ ಆಟೋ ಜನ್ರೇಟ್ ಆಗುತ್ತೆ. ಏನು ಆಟೋ ಜನ್ರೇಟ್ ಆಗುತ್ತೆ ಅಂತ ಹೇಳಿದರೆ, ನಿಮ್ಮ ಮೇಲ್ ಐ ಡಿ, ನಿಮ್ಮ ಹೆಸರು, ನಿಮ್ಮ ಸಬ್ಜೆಕ್ಟ್ಗಳು ಯಾವ್ದಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಆ ಬೇಸ್ ಮೇಲೆ ಒಂದು ಆಟೋ ಜನ್ರೇಟೋ ಚಾನಲ್ ರೆಡಿ ಆಗುತ್ತೆ, ಆಯಿತಾ. ಚಲನ್ ಆಯಿತಾ. ನಂತರದಲ್ಲಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ಇರೋದೆ ಮೇಕ್ ಪೇಮೆಂಟ್. ಇಷ್ಟೇ, ಒಮ್ಮೆ ದುಡ್ಡು ಪೇಮೆಂಟ್ ಮಾಡಿದರೆ ಮುಗೀತು ಸರ್, ಯಾವುದೇ ಕಾರಣಕ್ಕೂ ವಾಪಸ್ ಬರೋಲ್ಲ, ಅದೇ ಇರೋದು. ಸ್ವಲ್ಪ ಓದಿ ಮುಂದೆ ಅಂತ. ನಂತರದಲ್ಲಿ ನನ್ನ ಮಾತು ಕೇಳಿ, 100% ಆನ್ಲೈನ್ ಪೇಮೆಂಟೇ ಮಾಡಿ, ಕ್ಯಾಶ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಕ್ಯಾಶ್ ಪೇಮೆಂಟ್ ಮಾಡಿದರೆ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ, ಕ್ಯಾಶ್ ಪೇಮೆಂಟನ್ನು ಮರೆತು ಬಿಡಿ, ಆನ್ಲೈನ್ ಪೇಮೆಂಟೇ ಮಾಡಿ, ಆಯಿತಾ. ನಿಮ್ಮ ಹತ್ರ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಇರುತ್ತೆ, ಕುಂದಿರಿಸ್ಕೊಂಡು ಅವ್ರದ್ದೇ ಎಲ್ಲ ಹಾಕಿಬಿಟ್ಟು ಒತ್ತಿ ಆನ್ಲೈನ್ ಪೇಮೆಂಟನ್ನು ಮುಗಿಸಿ, ಆಯಿತಾ. ನಂತರದಲ್ಲಿ ಈಗ ಕೇಳ್ಕೊತ ಹೋಗಿ, ಇದನ್ನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ. ಈಗ ಹೇಳಿದ್ನಲ್ವ ಕ್ಯಾಶ್ ಪೇಮೆಂಟ್ ಇಂತಿದ್ದು, ಇದು ಕ್ಯಾಶ್ ಪೇಮೆಂಟ್ ಬೇಡ ನಮಗೆ. ನಾವು ಮಾಡುತ್ತಿರುವಂಥದ್ದು ಆನ್ಲೈನ್ ಪೇಮೆಂಟನ್ನು ತಾವುಗಳು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ,
ಬಟನನ್ನು ಕ್ಲಿಕ್ ಮಾಡಬೇಕು. ಕರ್ನಾಟಕ 1 ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ದಾಖಲಿಸಿದ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ನೀವು ದಾಖಲಿಸಿದ ಮಾಹಿತಿ ಡಿಸ್ಪ್ಲೇ ಅಂತ ಹೇಳಿದರೆ ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ಹೆಸರು, ನಿಮ್ಮ ಏನಂತೀರ ಅದು ಸಬ್ಜೆಕ್ಟ್ ಯಾವುದು ಸೆಲೆಕ್ಟ್ ಮಾಡಿದಿರೋ ಅದು, ಹಾಗೂ ಟೋಟಲ್ ಅಮೌಂಟ್ ಎಷ್ಟು ಅಂತ. ಈಗ 2 ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ₹1060 ಆಗುತ್ತೆ. ಜೊತೆಗೆ ₹1 ಅವರು ಪ್ರೊಸೆಸ್ ಚಾರ್ಜನ್ನು ತಗೊತಾರೆ. ಈ ರೀತಿಯಾಗಿ ಎಲ್ಲ ಇರುತ್ತೆ. ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮುಂದೆ ಪ್ರೊಸೆಸ್ ಆಗಬೇಕು ಅಂದರೆ. ನಂತರದಲ್ಲಿ ಏನು ಮಾಡ್ತೀರಾ ಅಂದರೆ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಬರುತ್ತೆ. ಪೇ ನೌ ಆದ ತಕ್ಷಣ ಯಾಕೆ ಪದೇ ಪದೇ ಪೇ 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 ಅಂತ ಕೇಳ್ತಾ ಇರುತ್ತೆ ಅಂದರೆ, ಯಾಕಂದರೆ ದುಡ್ಡು ಒಮ್ಮೆ ಕಟ್ಟಿದ್ದು ವಾಪಸ್ ಬರಲ್ಲ, ನೆನಪಿರಲಿ. ಕರ್ನಾಟಕ 1 ಆಯಿತಾ. ನಂತರದಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇರುತ್ತೆ. ನಂತರದಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದ್ರೇ ದುಡ್ಡು ವಾಪಸ್ ಕೊಡಲ್ಲ ತಮ್ಮ, ನಿನಗೆ ಸರ್ಕಾರದ ಖಜಾನೆಗೆ ಹೋಗಿದ್ದು, ಬೀರೋಗೆ ಹೋಗಿದ್ದು ಅಂತ. ಬನ್ನಿ, ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇರುತ್ತೆ. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇ ನೌ ಅಂತ ಇರುತ್ತೆ. ಮತ್ತೆ ಅದನ್ನೇ ಕ್ಲಿಕ್ ಮಾಡಿ ಓಕೆ 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 ಅಂತ. ಪ್ರೊಸೆಸಿಂಗ್ ಆಗುವಾಗ ಯಾವುದೇ ಕಾರಣಕ್ಕೂ ತಾವುಗಳು ನೋಡಿ ಪೇ ನೌ ಅಂತ ಕೊಟ್ಟ ಮೇಲೆ ಸ್ವಲ್ಪ ಅದು ಬ್ರೌಸ್ ಆಗ್ತಾ ಇರುತ್ತೆ. ಬ್ರೌಸ್ ಅಂತ ಹೇಳಿದರೆ ಏನು ಗೊತ್ತಾ, ಸರ್ಕಲ್ ಹೊಡಿತಾನೆ ಇರುತ್ತೆ. ಆವಾಗ ತಾವು ಯಾವುದೇ ಕಾರಣಕ್ಕೂ ಏನೋ ಆಗಿಬಿಟ್ಟಿದೆಯಲ್ಲ, ಸ್ವಲ್ಪ ರೀಫ್ರೆಶ್ ಕೊಡೋಣ ಅಂತ ಮೌಸ್ ಟಚ್ ಮಾಡಿದ್ನೋ ಅಥವಾ ಕೀಬೋರ್ಡ್ ಇರುವಂಥ ಎಸ್ಕೇಪ್ ಬಟನನ್ನು ಟಚ್ ಮಾಡಿದ್ನೋ ಅಥವಾ ಎಂಟರ್ ಟಚ್ ಮಾಡಿದ್ನೋ ಯಾವುದೇ ರೀತಿಯಾದಂತಹ ಕೆಲಸವನ್ನು ಮಾಡಬಾರ್ದು. ಕೈಗಳಿಗೆ, ನಿಮ್ಮ ಬೆರಳುಗಳಿಗೆ ಕೆಲಸ ಕೊಡಬಾರ್ದು. ಸುಮ್ಮನೆ ಕೂತ್ಕೊಂಡಿರಬೇಕು ಆ ಟೈಮಿಗೆ. ಅದು ರೀಫ್ರೆಶ್ ತಾನೇ ತಗೊಂಡು ಹಣ ಸಂದಾಯ ಆದಮೇಲೆ, ಅಂದರೆ ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ಏನು ಮಾಡುತ್ತೆ ಅಂತ ಹೇಳಿದರೆ, ಅದು ನೀವು ಕೊಟ್ಟಂತಹ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ಸಕ್ಸಸ್ಫುಲಿ ರಿಜಿಸ್ಟರ್ ಫಾರ್ ದ ಸ್ಕ್ಯಾನ್ಡ್ ಕಾಪಿ ಅಂತ. ಈ ರೀತಿಯಾಗಿ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜು ನಮ್ಮ KSEB ಇಂದ ಬರುತ್ತೆ. ನೋಡಿ, ಬಾರದಿದ್ದಲ್ಲಿ ಏನಾದರೂ ನಿಮಗೆ ಮೆಸೇಜ್ ಬರಲಿಲ್ಲ, ಅಲ್ಲಿ ಏನೋ ಸಕ್ಸಸ್ಫುಲ್ ಅಂತ ತೋರಿಸ್ತು ಅಥವಾ ಎರರ್ ಅಂತ ಬಂತು, ದುಡ್ಡು ಕಟ್ಟಾಯಿತು, ಆದರೆ ಏನಾರು ಆದಾಗ ಪಟ್ ಅಂತ ಹೇಳಿ ಆನ್ಲೈನಿಗೆ ತಾವುಗಳು ಕರೆಯನ್ನು ಮಾಡಬೇಕು. ಆನ್ಲೈನು ಅಲ್ಲೇ ಇರುತ್ತೆ. ನಿಮ್ಗೆ ನೀವು ವೆಬ್ಸೈಟ್ ಓಪನ್ ಮಾಡಿರ್ತಾರೋ ಅಲ್ಲೇ ನಿಮಗೆ ಸಹಾಯವಾಣಿ ಅಂತ ಇರುತ್ತೆ. ಅಲ್ಲಿ ತಾವುಗಳು ಏನು ಮಾಡಬೇಕು, ಆ ನಂಬರನ್ನು ತಗೊಂಡು ಪಟ ಅಂತ ಅವರಿಗೆ ಕಾಲ್ ಮಾಡಿ, ಸರ್ ನನ್ನ ರಿಜಿಸ್ಟರ್ ನಂಬರ್ ಇದು ಅಂತ ಹೇಳಬೇಕು. ನೋಡಿ, ನಂತರದಲ್ಲಿ ಎಲ್ಲ ನಿಮಗೆ ಪ್ರತಿಯೊಂದು ನಾನೀಗ ಹೇಳಿರುವಂಥದ್ದು ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ಫುಲ್ ಅಂತಾಗಿ ಮೆಸೇಜು ಬಂದು ಎಲ್ಲ ಆದರೆ ಆವಾಗ ನಿಮಗೆ ಒಂದು ಅಲ್ಲಿ ಏನಂತೀರ ಒಂದು ಚಲನ್ನು ಜನ್ರೇಟ್ ಆಗುತ್ತೆ. ತುಂಬಿರುವಂಥದ್ದು ದುಡ್ಡು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಆಗಿರುವಂಥದ್ದು ಒಂದೇ ಪೇಜಲ್ಲಿ 2 ಬಂದಿರುತ್ತೆ. ಅದನ್ನು ತಾವುಗಳು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಪ್ರಿಂಟ್ ಆದರೂ ತಗೊಂಡು ಇಟ್ಕೊಳ್ಳಿ ಅಥವಾ ಫೋಟೋ ಹೊಡ್ಕೊಂಡಾದರೂ ಇಟ್ಕೊಳ್ಳಿ. ನೋಡಿ, ಸ್ಕ್ಯಾನ್ ಕಾಪಿಗೆ ಮತ್ತು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಚಾಲ್ತಿಯಲ್ಲಿರುವ ಮೊಬೈಲ್ ಕಂಪಲ್ಸರಿಯಾಗಿ ರನ್ನಿಂಗ್ ಕಂಡೀಷನಲ್ಲಿರುವ ಮೊಬೈಲನ್ನೇ ತರಬೇಕು ಹಾಗೂ ಮೇಲ್ ಐ ಡಿ ಇರಬೇಕು. ಯಾಕೆ ಅಂತ ಹೇಳಿದರೆ, ನಿಮಗೆ ಸ್ಕ್ಯಾನ್ ಕಾಪಿಯನ್ನು ಮೇಲ್ ಐ ಡಿ ಕಳಿಸ್ತಾರೆ. ಆ ಮೇಲ್ ಐ ಡಿಗೆ ಎಲ್ಲರೂ ಕೂಡ ಓಪನ್ ಆಗೋಲ್ಲ. ಅದಕ್ಕೆ ಒಂದು ಪಾಸ್ವರ್ಡನ್ನು ಕಳಿಸ್ತಾರೆ ನಿಮ್ಮ ಮೊಬೈಲಿಗೆ, ನೆನ್ಪಿಟ್ಕೊಳ್ಳಿ. ಅದೇ ಮೊಬೈಲಿಗೆ ಒಂದು OTP ಕಳಿಸಲಾಗುತ್ತದೆ. ಇದಲ್ಲದೆ ಸದರಿ ಮೊಬೈಲ್ ಸಂಖ್ಯೆ ಮುಕ್ತಾಯವಾಗುವವರೆಗೂ ಚಾಲ್ತಿಯಲ್ಲಿರತಕ್ಕದ್ದು ಅಂತ ಹೇಳಿದರೆ, ಸಂಪೂರ್ಣವಾಗಿ ನಿಮಗೆ ಎಮರ್ಜೆನ್ಸಿ ಇತ್ತು, ಇವತ್ತು ರೀಚಾರ್ಜು ನಾಳೆನೇ ಕಂಪ್ಲೀಟು, ಆಮೇಲೆ ಮೆಸೇಜೇ ಬರಲಿಲ್ಲ ಅಂದರೆ ತೊಂದರೆ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಹಾಗಾಗಿ ರನ್ನಿಂಗಲ್ಲಿ ಕಂಡೀಷನ್ ಇರುವಂಥದ್ದು ರೀಚಾರ್ಜ್ ಆಗಿರುವಂತಹ ಮೊಬೈಲನ್ನೇ ಕೊಟ್ಟರೆ ಭಾಳ ಈಸಿ ಆಗುತ್ತೆ. ಯಾಕಂದರೆ ಮೆಸೇಜ್ ಬರೋದು ಹೋಗುವಂಥದ್ದು OTPಗೆಲ್ಲ. ಬನ್ನಿ, ವಿದ್ಯಾರ್ಥಿಯು ಪ್ರತಿ ಮತ್ತು ಬ್ಯಾಂಕ್ ಪ್ರತಿ ಒಳಗೊಂಡ 2 ಭಾಗಗಳಿರುವ ಚಲನ್ ಡೌನ್ಲೋಡ್ ಮಾಡಿಕೊಂಡು ನಿಗದಿಪಡಿಸಿರುವ ಶುಲ್ಕವನ್ನು ಆಯ್ಕೆ ಮಾಡಿಕೊಂಡಿರುವ ಬ್ಯಾಂಕ್ ಮುಖಾಂತರ ಪಾವತಿ ಮಾಡಿದ ನಂತರ ಚಲನ್ ಸಂಖ್ಯೆಯನ್ನು ಮುಂದಿನ ಎಲ್ಲ ಪ್ರಕ್ರಿಯೆಗಳಿಗೆ ಅಂತ ಹೇಳಿದರೆ ನೆಕ್ಸ್ಟ್ ಪ್ರೊಸೆಸ್ ಹಾಗೂ ಸಂಪೂರ್ಣವಾಗಿ ನಿಮಗೆ ಏನೇನು ತೊಂದರೆ ಇದೆ ಎಲ್ಲ ಮುಗಿಯೋವರೆಗೂ ಕೂಡ ಆ ಒಂದು ಚಲನ್ ಏನಿದೆಯೋ ಅದರ ಮೇಲೆ ಒಂದು ID ನಂಬರ್ ಎಲ್ಲ ಇರುತ್ತೆ, ಕಳೆದುಕೊಳ್ಳಬೇಡಿ, ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಹಾಗೆ ನೋಡಿ ಸರ್, ನಮಗೆ 10ನೇ ತಾರೀಕು ನಾಳೆ ನಾವು 11ಕ್ಕೆ ನಾವು ಮಾಡ್ತೀವಿ ಈ ಕೆಲಸವನ್ನು ನೀವು ಹೇಳಿದ್ದು. ಸ್ಕ್ಯಾನ್ ಕಾಪಿ ಬೇಕು ನಮಗೂ ಕೂಡ, ₹520, ₹530 ಏನು ಸರ್ ದೊಡ್ಡದು, ಮಾಡಿಸ್ಬೇಕು ನಮಗೆ ಮುಖ್ಯ ಅಂತ ಪೋಷಕರು ತಲೆಯಲ್ಲಿದ್ದರೆ ದಯವಿಟ್ಟು ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಹಾಕಿದ 2 ದಿನಗಳಲ್ಲಿ 11ನೇ ತಾರೀಕು ಹಾಕಿದರೆ 14ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಒಂದು ಮೆಸೇಜ್ ಬರುತ್ತೆ. ಯಾವುದಕ್ಕೆ ಮೆಸೇಜ್ ಬರುತ್ತೆ ಸರ್? ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ. ತಾವುಗಳು ಈಗ ಹ್ಯಾಪಿಲಿ ಯು ಕ್ಯಾನ್ ಡೌನ್ಲೋಡ್ ಅವರ್ ಸ್ಕ್ಯಾನ್ಡ್ ಕಾಪಿ ಆಫ್ ಯುವರ್ ಚೈಲ್ಡ್ ಅಂತನೋ ಬರುತ್ತೆ, ಅಥವಾ ಹ್ಯಾಪಿಲಿ ಯು ಕ್ಯಾನ್ ಡೌನ್ಲೋಡ್ ಅಂತನಾರ ಬರುತ್ತೆ, ಅಥವಾ ಸ್ಕ್ಯಾನ್ಡ್ ಕಾಪಿ ಹ್ಯಾಸ್ ಸೆಂಟ್ ಯುವರ್ ಮೇಲ್ ID ಅಂತನಾದರೂ ಬರುತ್ತೆ. ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ, ನೆನಪಿರಲಿ, ಆಯಿತಾ? ನೆಕ್ಸ್ಟ್ ನೋಡಿ, ನಂತರದಲ್ಲಿ ಮುಗಿಯಿತು ಪ್ರೀತಿಯ ವಿದ್ಯಾರ್ಥಿಗಳೇ. ಸಂದೇಶ ಸ್ವೀಕರಿಸಿದ ವಿದ್ಯಾರ್ಥಿಗಳು ಈ ಮೊದಲೇ
ಅಂದರೆ ಯಾರ್ಯಾರಿಗೆ ಮೆಸೇಜ್ ಬರುತ್ತೋ, ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಸ್ಕ್ಯಾನ್ ಕಾಪಿ ಬೇಕು ಅಂತ, ಅಂಥ ವಿದ್ಯಾರ್ಥಿಗಳ ಮೊಬೈಲ್ ನಂಬರಿಗೆ ಮೆಸೇಜ್ ಬರುತ್ತೆ, ಯು ಕ್ಯಾನ್ ಡೌನ್ಲೋಡ್ ಇಟ್ ಅಂತ. ಆ ಸಮಯ ಯಾವುದಾಗಿರುತ್ತೆ ಅಂತ ಹೇಳಿದರೆ 14ನೇ ತಾರೀಕಿನಿಂದ ಹಿಡಿದು 19ನೇ ತಾರೀಕಿನ ನಡುವೆ ಆಗಿರುತ್ತೆ. ಈ ಒಂದು 5 ದಿನಗಳ ಕಾಲದಲ್ಲಿಯೇ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಬರಲಿಲ್ಲ ಅಂದರೆ ಹೇಳಿದ್ನಲ್ವ, ಟೋಲ್ ಫ್ರೀ ನಂಬರ್ ಇರುತ್ತೆ ಆ ಒಂದು ವೆಬ್ಸೈಟಲ್ಲಿ, ಅದಕ್ಕೆ ಕಾಲ್ ಮಾಡಿಬಿಟ್ಟು ಸರ್ ಈ ರೀತಿಯಾಗಿ ಪ್ರಾಬ್ಲಮ್ ಇದೆ ಅಂತ ತಿಳಿಸ್ಬೇಕಾಗತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ. ಯಾವ ರೀತಿಯಾಗಿ ಹಾಗಿದ್ದರೆ ಸ್ಕ್ಯಾನ್ ಕಾಪಿ ಮೇಲ್ ಐ ಡಿಗೆ ಬಂದಿರೋದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ, ಅದು ಕೂಡ ಇಲ್ಲೇ ಇದೆ, ಅದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಬಿಡ್ತೀನಿ. ಏನೂ ಇಲ್ಲ ಸರ್, ಮೇಲ್ ಐ ಡಿ ತಗೊಳ್ಳಿ, ಅದರ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಕಾಪಿ ಮೇಲೆ, ಓಕೆ. ನಿಮಗೆ ಮಾಡಿದ ನಂತರ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡುವಾಗ ಮೊಬೈಲ್ ನಂಬರಿಗೆ OTP ಕಳಿಸಲಾಗುವುದು, ಅದಲ್ವಾ. ಆ OTP ಇಟ್ಕೋಬೇಕು ನೋಡಿ ಇಲ್ಲಿ. ನಂತರ ವಿದ್ಯಾರ್ಥಿಯು ನೋಂದಣಿ ಸಂಖ್ಯೆ ಮತ್ತು ಪಾವತಿ ವಿದ್ಯಾರ್ಥಿಗಳು ಡಿಸ್ಪ್ಲೇ ಆಗುತ್ತದೆ. ತಾವು ಇಚ್ಛಿಸಿದ ವಿಷಯ ಆಯ್ಕೆ ಮಾಡಿಕೊಳ್ಳಬೇಕು. ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಎಲ್ಲಿದೆಯಪ್ಪ, ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡುವಾಗ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಮಾತ್ರ ಉಪಯೋಗಿಸತಕ್ಕದ್ದು. ಉತ್ತರ ಪತ್ರಿಕೆಗಳ ಅಂಕಗಳ ಮರು ಎಣಿಕೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅಂದರೆ ನಿಮಗೆ ಮೇಲ್ ಐ ಡಿಗೆ ಬಂದ ಮೇಲೆ ತಾವುಗಳು ಡೌನ್ಲೋಡ್ ಮಾಡಿಕೊಂಡು ಅದನ್ನು ತಮ್ಮ ಶಿಕ್ಷಕರ ಜೊತೆ ಕೂತ್ಕೊಂಡು ಎಲ್ಲವನ್ನು ಕೆಲಸವನ್ನು ಮುಗಿಸ್ಕೊಂಡಾದಮೇಲೆ ಮತ್ತೆ ಯಾರಾದರೂ ರೀಟೋಟ್ಲಿಂಗ್ ಹಾಕಬೇಕು ಅಥವಾ ರೀವ್ಯಾಲ್ಯೂಯೇಷನ್ ಹಾಕಬೇಕು ಅಂದರೆ ಅದಕ್ಕೆ ಬೇರೆ ಕ್ರಮ ಇದೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತಿಳಿಸ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಭಾಳ ಲೆಂತಿಯಾಗಿದೆಯಪ್ಪ. ಇದನ್ನು ನಿಮಗೆ ಅಟ್ಯಾಚ್ ಮಾಡಿ ನಾನು ಕೊಡ್ತೇನೆ ನನ್ನ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ತಾವುಗಳು ಕೂಡ ಓದ್ಕೊಳ್ಳಿ, ಆಯಿತಾ. ಇದೇನು ದುಡ್ಡಲ್ಲ, ಇದು 1000 ನನಗೆ ಲಾಸ್ ಆಗೋಕ್ಕೆ. ತಾವುಗಳು ಕೂಡ ಓದ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ, ಹಾಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ. ಇನ್ಫಾರ್ಮೇಷನನ್ನು ತಿಳ್ಕೊಂಡ್ರಲ್ವ, ಅದು ಗ್ರೇಟು ಸರ್. ಜೀವನದಲ್ಲಿ ನಾಲೆಡ್ಜನ್ನು ಯಾವತ್ತೂ ಗೇನ್ ಮಾಡಬೇಕು. ನಮಗೆ ಯಾಕೆ ಬಿಡೋ ಎಕ್ಸಾಮ್ ಬರೆಯೋರಲ್ಲ, ನಮಗೆ ಯಾಕೆ ಬಿಡೋ ಸ್ಕ್ಯಾನ್ ಕಾಪಿ ತರಿಸೋರಲ್ಲ ಅಂತಲ್ಲ. ಪ್ರತಿಯೊಂದರ ಬಗ್ಗೆ, ವಿಷಯದ ಬಗ್ಗೆ ಜ್ಞಾನ ಇರಬೇಕು ಮನುಷ್ಯನಿಗೆ, ಆಯಿತಾ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮ್ಸ್. ಓಕೆ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ಒಂದು ಕಮೆಂಟು ಹಾಗೂ ಒಂದು ಲೈಕ್ ಬಟನನ್ನು ಒತ್ತಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.